ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ತಾವೀಗ ಯಾವ ಸ್ಥಳದಲ್ಲಿದ್ದೀರಿ? ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಆತ ಎಷ್ಟು ಕಾನ್ಫಿಡೆಂಟ್ ನಲ್ಲಿ ಇದ್ದಾನೆ ಈ ಜಾಗದಲ್ಲಿ ಕಳೆಬರಹ ಇದೆ ಅಂತ ಹೇಳೋದಕ್ಕೆ? SIT ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸದ್ಯ ಇಲ್ಲಾದ್ರೂ ಕೂಡ ಪತ್ತೆ ಆಗುತ್ತಾ ಅಸ್ಥಿ ಪಂಜರ? ರಂಜಿತ್ ಶಿರಿಯಾರ 16ನೇ ಏನು ಪ್ಲೇಸ್ ಏನಿದೆ ಅಲ್ಲಿ ಉತ್ಖನನ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿರುವಂತದ್ದು. ಸುಮಾರು 1 ಗಂಟೆ ವೇಳೆಗಾಗಲೇ SIT ಟೀಮ್ ಇಲ್ಲಿಗೆ ಬಂದಿರುವಂತದ್ದು. 1:30 ಹೊತ್ತಿಗೆ ಉತ್ಖನನ ಆರಂಭ ಆಗಿರುವಂತದ್ದು. ಅಂದ್ರೆ ಅದಕ್ಕಿಂತ ಮೊದಲು 30 ನಿಮಿಷಗಳ ಕಾಲ ಒಂದಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಆರಂಭದಲ್ಲಿ ಈ ರೀತಿಯಾದಂತಹ ಪರದೆಯನ್ನ ಕಟ್ಟಲಾಗುತ್ತೆ. ಆ ಬಳಿಕ ಆ ಒಂದು ಪಾಯಿಂಟ್ ಏನಿದೆ ಅದರಲ್ಲಿ ಇದ್ದಂತಹ ಒಂದಷ್ಟು ಗಿಡ ಗಂಟಿಗಳನ್ನ ಕಾರ್ಮಿಕರು ತೆಗಿತಾರೆ. ಆ ಬಳಿಕ ಒಂದಷ್ಟು ಪ್ರೊಸೀಜರ್ ಇದೆ. ಅಂದ್ರೆ ಈ ಒಂದು ಪ್ಲೇಸ್ ಏನಿದೆ ಅದು ಯಾವ ಇಲಾಖೆಗೆ ಸಂಬಂಧಿಸಿದ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆ ನಡೆಸುತ್ತಾರೆ. ಅಂದ್ರೆ ಅರಣ್ಯ ಇಲಾಖೆಗೆ ಸೇರಿದ್ದ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಸೇರಿದ್ದ ಅಥವಾ ಕಂದಾಯ ಇಲಾಖೆಗೆ ಸೇರಿದ್ದ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆ ಆಗುತ್ತೆ. ಎಲ್ಲ ದಾಖಲೆಗಳನ್ನು ಕೂಡ ಅಲ್ಲಿ ದಾಖಲೀಕರಿಸಿಕೊಳ್ಳಲಾಗುತ್ತೆ. ಅಂದ್ರೆ ವಿಡಿಯೋ ಕ್ಯಾಮೆರಾದ ಮೂಲಕವಾಗಿ ಎಲ್ಲ ದಾಖಲೀಕರಣ ಆಗುತ್ತೆ. ಜೊತೆಗೆ ಟೈಪಿಂಗ್ ಮೂಲಕವಾಗಿ ಕೂಡ ಅದನ್ನ ದಾಖಲೀಕರಣ ಮಾಡಲಾಗುತ್ತೆ. ಆ ಬಳಿಕ ಉತ್ಖನನ ಪ್ರಕ್ರಿಯೆ ಆರಂಭ ಆಗುತ್ತೆ. ಉತ್ಖನನ ಪ್ರಕ್ರಿಯೆ ಈಗ ಭರದಿಂದ ಸಾಗಿರುವಂತದ್ದು. ಆರಂಭದಲ್ಲಿ ಕಾರ್ಮಿಕರೇ ಏನು ಆ ಉತ್ಖನನ ಪ್ರಕ್ರಿಯೆಯನ್ನು ಆರಂಭಿಸಿದ್ರು. ಆ ಬಳಿಕ ಹಿಟಾಚಿಯನ್ನು ಕೂಡ ತರಿಸಿಕೊಂಡಿರುವಂತದ್ದು. 16ನೇ ಪಾಯಿಂಟ್ ಏನಿದೆ ಅದರ ಉತ್ಖನನ ಪ್ರಕ್ರಿಯೆ ಈಗಾಗಲೇ ಪ್ರಗತಿಯಲ್ಲಿ ಇರುವಂತದ್ದು. ಸಾಕಷ್ಟು ಅಂದ್ರೆ 1:30 ಸುಮಾರಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಅಲ್ಲಿಂದ ಆರಂಭದಲ್ಲಿ ಕಾರ್ಮಿಕರು ಆ ಬಳಿಕ ಹಿಟಾಚಿಯನ್ನು ಬಳಸಿಕೊಂಡು ಈ ಒಂದು ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಈ ಒಂದು ಬಾಹುಬಲಿ ಬೆಟ್ಟದ ಒಂದು ಮಧ್ಯಭಾಗದಲ್ಲಿ ಈ ಒಂದು ಪಾಯಿಂಟ್ ಇರುವಂತದ್ದು. ಬಾಹುಬಲಿ ಬೆಟ್ಟಕ್ಕೆ 2 ದಾರಿ ಅಂದ್ರೆ ಒಂದು ಮೆಟ್ಟಿಲುಗಳನ್ನ ಹತ್ಕೊಂಡು ಬಾಹುಬಲಿ ಬೆಟ್ಟಕ್ಕೆ ತೆರಳಬಹುದು, ಮತ್ತೊಂದು ರಸ್ತೆ ಮಾರ್ಗವಾಗಿ ಈ ಭಾಗಕ್ಕೆ ಬರಬಹುದು. ಮೇಲಿನಿಂದ ಬಂದಾಗ ಸಿಗುವಂತ ಪ್ರಥಮ ತಿರುವು ಇದು. ಈ ಭಾಗದಿಂದ ಕೆಳಗೆ ಹೋದ್ರೆ ಅದು ಕೆಳಭಾಗಕ್ಕೆ ಅಂದ್ರೆ ಬಾಹುಬಲಿ ಬೆಟ್ಟದ ಬುಡಕ್ಕೆ ಹೋಗುತ್ತೆ. ರಸ್ತೆ ಮಾರ್ಗ ಇದು. ರಸ್ತೆ ಮಾರ್ಗದ ಪಕ್ಕದಲ್ಲಿ ಆತ 16ನೇ ಪಾಯಿಂಟ್ ಅನ್ನ ಗುರುತಿಸಿರುವಂತದ್ದು. ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ಆರಂಭದ ಕೆಲವೊಂದು ಸ್ಥಳಗಳ ಉತ್ಖನನ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇರಲಿಲ್ಲ. ಆ ಬಳಿಕ ಮೊನ್ನೆ ಧರ್ಮಸ್ಥಳದ ಸ್ನಾನಘಟ್ಟದ ನೇತ್ರಾವತಿ ಭಾಗದಲ್ಲಿ ಒಂದು ಸಂಘರ್ಷ ನಡೆದಿತ್ತು, ಗಲಾಟೆ ಆಗಿತ್ತು. ಹೀಗಾಗಿ ಆತ ಆತಂಕಗೊಂಡಿದ್ದ. ಹೀಗಾಗಿ ಉತ್ಖನನ ನಡೆಯುವಂತ ಪ್ಲೇಸ್ ಜೊತೆಗೆ ತನಗೂ ಕೂಡ ಭದ್ರತೆ ನೀಡಬೇಕು ಅನ್ನುವಂತ ಮನವಿ ಮಾಡಿದ್ದ. ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದ. ಹೀಗಾಗಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ಇರಿಸಿರುವಂತದ್ದು. ಪೊಲೀಸರು ಬಂದೂಕುದಾರಿಯಾಗಿ ಇಲ್ಲಿ ನಿಂತಿರುವಂತದ್ದು. ಈ ಒಂದು ಕರ್ಟನ್ ಇದು ಏನು ಪರದೆಯನ್ನು ಕಟ್ಟಿದರೆ ಆ ಒಳಭಾಗದಲ್ಲಿ ಈಗಾಗಲೇ ಉತ್ಖನನ ಪ್ರಕ್ರಿಯೆ ಹಿಟಾಚಿ ಮೂಲಕ ನಡೀತಾ ಇರುವಂತದ್ದು. ಆ ಹಿಟಾಚಿ ಮೂಲಕ ನಡೀತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ಈ ರೀತಿಯಾಗಿ ಪರದೆಯನ್ನು ಕಟ್ಟಿರುವಂತದ್ದು. ಆ ಒಳಭಾಗದಲ್ಲಿ ಈಗಾಗಲೇ ಏನು ಉತ್ಖನನ ಪ್ರಕ್ರಿಯೆ ಸಾಗ್ತಾ ಇರುವಂತದ್ದು. ಆತ ಗುರುತಿಸಿರುವಂತಹ 16ನೇ ಪಾಯಿಂಟ್ ಇದು. ಆರಂಭದ ಏನು ಪಾಯಿಂಟ್ ಗುರುತಿಸುವ ಸಂದರ್ಭದಲ್ಲಿ ಆತ 13 ಪಾಯಿಂಟ್ಗಳನ್ನ ಗುರುತಿಸಿದ್ದ. 12 ಪಾಯಿಂಟ್ಗಳವರೆಗೂ ಕೂಡ ಉತ್ಖನನ ಆಗಿತ್ತು. 13ನೇ ಪಾಯಿಂಟ್ ಸವಾಲು ಮತ್ತು ಕಗ್ಗಂಟು ಆಗಿರುವ ಕಾರಣಕ್ಕಾಗಿ ಅದನ್ನ GPR ತಂತ್ರಜ್ಞಾನ ಬಳಸಿಕೊಂಡು ಅಲ್ಲಿ ಉತ್ಖನನ ಮಾಡಲಾಗುತ್ತೆ ಅನ್ನುವಂತ ತೀರ್ಮಾನ ಕೈಗೊಂಡಿದ್ರೆ. ಹಾಗಾಗಿ 13 ಬಿಟ್ಟು ಆ ಬಳಿಕ 14ನೇ ಪಾಯಿಂಟ್ ಗುರುತಾಗಿತ್ತು. ಅಲ್ಲೂ ಕೂಡ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗಿಲ್ಲ. ಆ ಬಳಿಕ 15ನೇ ಪಾಯಿಂಟ್ ನಿನ್ನೆ ಅಚ್ಚರಿ ಎಂಬತ್ತೆ ಆ ಬೋಳಿಯಾರ್ನ ಭಾಗದಲ್ಲಿ ಅಂದ್ರೆ ಬೋಳಿಯಾರ್ನ ಕಾಡು ಪ್ರದೇಶ ಏನಿದೆ ಅಲ್ಲಿ ಗುರುತಿಸಿದ್ದ. ಅಲ್ಲೂ ಕೂಡ ಉತ್ಖನನ ನಡೆಸಿದ್ರು. 15ನೇ ಪಾಯಿಂಟ್ ಜೊತೆಗೆ ಅದರ ಅಕ್ಕಪಕ್ಕದಲ್ಲೂ ಕೂಡ ಒಂದೆರಡು ಪಾಯಿಂಟ್ ಗಳನ್ನ ಹೇಳಿದ್ದ. ಅದರಲ್ಲೂ ಕೂಡ ಉತ್ಖನನ ನಡೆಸಿರುವಂತದ್ದು. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ. ಇವತ್ತು ಕೂಡ ಅನಿರೀಕ್ಷಿತವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಸೋರಿಕೆ ಆಗಿಲ್ಲ. ಅಂದ್ರೆ ಆರಂಭದಲ್ಲೆಲ್ಲ ಉತ್ಖನನ ಎಲ್ಲಿ ನಡೆಸಲಾಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಮುಂದೆ ಸಿಗ್ತಾ ಇತ್ತು. ಪಂಚಾಯತ್ನ ಒಂದು ಸಾಮಗ್ರಿಗಳನ್ನು ಹೊತ್ತು ತಂದು ಆ ಒಂದು ಪಾಯಿಂಟ್ ನ ಪಕ್ಕದಲ್ಲಿ ಇರಿಸುತ್ತಿದ್ರು. ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಸೋರಿಕೆ ಆಗದಂತೆ SIT ಟೀಮ್ ಕೂಡ ಗಮನ ಹರಿಸಿರುವಂತದ್ದು. ಇವತ್ತು ಕೂಡ ನಿರೀಕ್ಷಿತವಾದ ಪಾಯಿಂಟ್ ಇದು. ಬಾಹುಬಲಿ ಬೆಟ್ಟದ ಮಧ್ಯಭಾಗದಲ್ಲಿ ಇರುವಂತಹ ಪಾಯಿಂಟ್. ಬಹಳಷ್ಟು ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು ನೋಡಬಹುದು. ಈ ಭಾಗದಲ್ಲೂ ಕೂಡ ಪೊಲೀಸರ ನಿಯೋಜನೆ ಆಗಿದೆ. ಜೊತೆಗೆ ಆ ಮೇಲ್ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಚಿತ್ರೀಕರಣ ಮಾಡಬಾರದು ಅನ್ನುವಂತ ಉದ್ದೇಶದಿಂದ ಮೇಲ್ಭಾಗದಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಬೆಟ್ಟದ ಮೇಲ್ಭಾಗದಿಂದ ಆ ಭಾಗದಿಂದ ಕಾಣಿಸುತ್ತೆ. ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾಗಿ ವಿಡಿಯೋ ಕ್ಯಾಮೆರಾ ಹಾಕಬಾರ್ದು ಅನ್ನುವಂತ ದೃಷ್ಟಿಯಿಂದ ಅಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು. ಬಹಳಷ್ಟು ಆ ಗೌಪ್ಯತೆಯನ್ನು ಕಾಪಾಡಿಕೊಂಡು ಇಲ್ಲಿ
ಉತ್ಖನನ ನಡೆಸಲಾಗ್ತಾ ಇರುವಂತದ್ದು ರಸ್ತೆ ಈ ಭಾಗ ಜೊತೆಗೆ ರಸ್ತೆಯ ಮೇಲ್ಭಾಗದ ಬೆಟ್ಟದ ಭಾಗದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಒಟ್ಟಿನಲ್ಲಿ 16ನೇ ಪಾಯಿಂಟ್ ಏನಿದೆ ಅದು ಅದರಲ್ಲಿ ಈಗ ಸದ್ಯ ಉತ್ಖನನ ನಡೆಸ್ತಾ ಇರುವಂತದ್ದು. ಬಹಳಷ್ಟು ಆತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇರುವಂತದ್ದು ಅಂದ್ರೆ ಈ ಹಿಂದಿನ ಪಾಯಿಂಟ್ಗಳಲ್ಲಿ ಉತ್ಖನನ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ದ ಅಂದ್ರೆ ಏನು ಅಲ್ಲಿ ಶವ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂತ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ದ. ಆದ್ರೆ 6ನೇ ಪಾಯಿಂಟ್ ಅಲ್ಲಿ ಬಿಟ್ರೆ ಆ ಬಳಿಕ ಯಾವುದೇ ಪಾಯಿಂಟ್ಗಳಲ್ಲೂ ಕೂಡ ಕಳೆಬರ ಪತ್ತೆ ಆಗಿರಲಿಲ್ಲ. 6ನೇ ಪಾಯಿಂಟ್ ನಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮೂಳೆಗಳು ಮತ್ತು ಬುರುಡೆಯ ಪೀಸ್ಗಳು ಸಿಕ್ಕಿತ್ತು. ಅದು ಬಿಟ್ಟು ಬೇರೆ ಪಾಯಿಂಟ್ಗಳಲ್ಲಿ ಲಭ್ಯ ಆಗಿರಲಿಲ್ಲ. 11ರ ಮೇಲ್ಭಾಗದ ಪಾಯಿಂಟ್ ಏನಿದೆ ಅಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಆದ್ರೆ ಅದು ಆತ್ಮಹತ್ಯೆಗೆ ಸಂಬಂಧಿಸಿದ ಅಸ್ಥಿಪಂಜರ ಅಂತ ಕೂಡ ಹೇಳಲಾಗ್ತಿದೆ. ಅದು ಸುಮಾರು 1.5ರಿಂದ 2 ವರ್ಷ ಹಿಂದಿನದ್ದು ಅಂತ ಹೇಳಲಾಗ್ತಿದೆ. ಅದು ಬಿಟ್ಟು ಬೇರೆಲ್ಲೂ ಕೂಡ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗಿಲ್ಲ. ನಿನ್ನೆ 15ನೇ ಪಾಯಿಂಟ್ ಏನಿದೆ ಅಲ್ಲೂ ಬಹಳಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು, ಅಲ್ಲಿ ಸಿಗುತ್ತೆ. ಕಲ್ಲೇರಿಯಲ್ಲಿ ಒಂದು ನಡೆದಂತ ಕೊಲೆ ಏನಿದೆ, ಬಾಲಕಿಯ ಕೊಲೆ ಏನಿದೆ, ಆ ಒಂದು ಶವವನ್ನು ಆ ಒಂದು ಬೋಳಿಯಾರ್ನ ಒಂದು ಕಾಡು ಭಾಗದಲ್ಲಿ ಹೂತಿದ್ದೇನೆ ಅಂತ ಹೇಳಿದ. ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ. ಇವತ್ತು 16ನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಆಗ್ತಾ ಇದೆ. ಕಾರ್ಮಿಕರು ಮತ್ತು ಹಿಟಾಚಿಯನ್ನು ಬಳಸಿಕೊಂಡು ಏನೋ ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಸುಮಾರು 1:30 ವೇಳೆಗೆ ಈಗಾಗಲೇ ಏನೋ ಉತ್ಖನನ ಆರಂಭ ಆಗಿತ್ತು. ಅಂದ್ರೆ 1 ಗಂಟೆಗೆ ಬಂದರೂ ಕೂಡ ಆ ಬಳಿಕ ಒಂದಷ್ಟು ಪೂರ್ವ ಸಿದ್ಧತೆ ನಡೀತಾ ಇತ್ತು. ಆ ಬಳಿಕ 1:30 ವೇಳೆಗೆ ಈಗಾಗಲೇ ಆರಂಭ ಆಗಿರುವಂತದ್ದು. ಸದ್ಯ ಏನು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಬರದಿಂದ ಸಾಕ್ತಾ ಇರುವಂತದ್ದು. ಸ್ಥಳದಲ್ಲಿ SIT ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಆಗಿರ್ಬೋದು, ಸ್ಟೆಲ್ಲಾ ವರ್ಗೀಸ್ ಆಗ್ಬೋದು ಮತ್ತು ಇತರೆ ಸಂಬಂಧಿಸಿದಂತ ಎಲ್ಲ ಅಧಿಕಾರಿಗಳು ಕೂಡ ಆ ಭಾಗದಲ್ಲಿ ಇರುವಂತದ್ದು. ಸದ್ಯ ನೀವೊಂದು ನೋಡಬಹುದು, ಉತ್ಖನನ ಸಂದರ್ಭದಲ್ಲಿ ಬೇಕಾಗುವಂತ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಆ ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡಬಹುದು. ಇದು ಆ ಒಂದು ಸ್ಥಳಕ್ಕೆ ಸಂಬಂಧಿಸಿದಂತ ಒಂದಷ್ಟು ಡಾಕ್ಯುಮೆಂಟ್ಗಳು ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈ ಒಂದು ಉತ್ಖನನ ಪ್ಲೇಸ್ ಅನ್ನುವಂಥದ್ದು ಅದು ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನುವಂತ ಒಂದು ವೆರಿಫಿಕೇಶನ್ ಬೇಕಾಗುತ್ತೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಡಾಕ್ಯುಮೆಂಟ್ ಆಗಿರ್ಬೋದು, ಜೊತೆಗೆ ಏನಾದ್ರೂ ಈ ಪ್ರಕರಣಕ್ಕೆ ಸಂಬಂಧಿಸಿದಂತ ಒಂದಷ್ಟು ದಾಖಲೆ ಪತ್ರಗಳಾಗಿರ್ಬೋದು, ಯಾವ್ದು ಆ ಒಂದು ಪತ್ರಗಳೇನಿದೆ ಅದನ್ನು ಈಗಾಗಲೇ ಅಧಿಕಾರಿಗಳು ಆ ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಒಂದು ಭಾಗದಲ್ಲಿ ಏನೋ SIT ಅಧಿಕಾರಿಗಳು ಕೂಡ ಇದ್ದಾರೆ. ಜೊತೆಗೆ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ಬಿರುಸಿನಿಂದ ಸಾಕ್ತಾ ಇರುವಂತದ್ದು. ಹಿಟಾಚಿ ಮತ್ತು ಕಾರ್ಮಿಕರು ಏನು ಉತ್ಖನನ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. 1:30 ಸುಮಾರಿಗೆ ಉತ್ಖನನ ಆರಂಭ ಆಗಿದೆ. ಸದ್ಯ ಉತ್ಖನನ ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ನಡೀತಾ ಇರುವಂತದ್ದು. ರಂಜಿತ್, ಓಕೆ, ಮತ್ತೊಂದು ಕಡೆಯಲ್ಲಿ ದಿನೇಶ್, ಯಾವ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ? ಇದು ಕೇವಲ ಉತ್ಖನನ, ಅದು ಮ್ಯಾನ್ಯುವಲಿ ಆಗಿದ್ದಾರೆ, ಆತ ತೋರಿಸಿರುವಂತಹ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡ್ತಾರೆ. ಯಾವ ಆಯಾಮಗಳಲ್ಲಿ ನಡೀತಾ ಇದೆ? ಮತ್ತೆ GPR ತಂತ್ರಜ್ಞಾನವನ್ನು ಬಳಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು, ಅದು ಯಾವ ಹಂತದವರೆಗೂ ಕೂಡ ಬಂತು? ಇನ್ನು ಇಲ್ಲಿಯವರೆಗೂ ಕೂಡ SIT ಅಧಿಕಾರಿಗಳ ತನಿಖೆಯಲ್ಲಿ ಬೇರೆ ಏನೇನು ವಿಚಾರ, ಈಗ ಸ್ಫೋಟಕ ವಿಚಾರ ಬಯಲಾಗಿದೆ? ದಿನೇಶ್. ಹೌದು ರಂಜಿತ್, ಕೇವಲ ಉತ್ಖನನ ಮಾತ್ರ ಸಾಗದೆ ಮತ್ತೊಂದು ಕಡೆಯಲ್ಲಿ ತನಿಖೆ ಕೂಡ ನಡೀತಾ ಇರುವಂತದ್ದು. ಒಂದು ಕಡೆಯಲ್ಲಿ ಉತ್ಖನನ ಸಾಗಿದ್ರೆ ಮತ್ತೊಂದು ಕಡೆಯಲ್ಲಿ ತನಿಖೆಯೂ ಕೂಡ ನಡೀತಾ ಇರುವಂತದ್ದು. ಕೇವಲ ಉತ್ಖನನದ ಕಡೆ ಮಾತ್ರ ಗಮನ ಹರಿಸದೆ ತನಿಖೆಯ ಕುರಿತು ಕೂಡ ಈಗಾಗಲೇ ಗಮನ ಹರಿಸ್ತಾ ಇರುವಂತದ್ದು. ಮೇಲಿಂದ ಮೇಲೆ ಸಭೆಗಳು ಕೂಡ ಆಗ್ತಾ ಇರುವಂತದ್ದು. ಮೊನ್ನೆ 13ನೇ ಪಾಯಿಂಟ್ ನಿಗದಿಯಾದಂತ ದಿನದಲ್ಲಿ ಬಹಳಷ್ಟು ಚರ್ಚೆಗಳು ಆಗಿರುವಂತದ್ದು. ಅಧಿಕಾರಿಗಳು ಸಭೆಯನ್ನು ನಡೆಸಿರುವಂತದ್ದು. ಜೊತೆಗೆ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಆದಂತಹ ಪಾಯಿಂಟ್ಗಳೇನಿದ್ರೆ ಸುಮಾರು ಆಗ 12 ಪಾಯಿಂಟ್ಗಳವರೆಗೂ ಕೂಡ ಉತ್ಖನನ ನಡೆದಿತ್ತು. ಅದರ ವಿಡಿಯೋ ಮತ್ತು ಫೋಟೋಗಳ ಕುರಿತು ಒಂದಷ್ಟು ಏನು ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು. ಜೊತೆಗೆ ಈ ಭಾಗದಲ್ಲಿ ಅಂದ್ರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಏನು ಪ್ರಕರಣದ ಏನು ದಾಖಲಾಗಿದೆ ಅದರ ಕುರಿತು ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು. 1995ರಿಂದ 2015ರವರೆಗೆ ಯಾವೆಲ್ಲ ಕೇಸ್ಗಳು ದಾಖಲಾಗಿದೆ ಅದರ ಕುರಿತು ಕೂಡ ಪರಿಶೀಲನೆ ಆಗ್ತಾ ಇರುವಂತದ್ದು. ಪಂಚಾಯತಿನಿಂದ ಕೂಡ ಒಂದಷ್ಟು ದಾಖಲೆ ಪತ್ರಗಳನ್ನು ಪಡೆದುಕೊಂಡಿರುವಂತದ್ದು. ಅಂದ್ರೆ SIT ಅಧಿಕಾರಿಗಳು ಪಂಚಾಯತಿನಲ್ಲಿ ಇದ್ದಂತ ಒಂದಷ್ಟು ದಾಖಲೆ ಪತ್ರಗಳು, ಅಂದ್ರೆ ಈ ಹಿಂದೆಯೂ ಕೂಡ ಪಂಚಾಯತಿನವರು ಪತ್ರಿಕಾಗೋಷ್ಠಿ ನಡೆಸಿ 1980ರಿಂದ ನಮ್ಮಲ್ಲಿ ದಾಖಲೆಗಳಿದೆ, ಅಂದ್ರೆ ಈ ಭಾಗದಲ್ಲಿ ಎಲ್ಲೆಲ್ಲ ಶವಗಳನ್ನು ಹೂತು ಹಾಕಲಾಗಿದೆ ಅದರ ಒಂದಷ್ಟು ದಾಖಲೆ ಪತ್ರಗಳು ನಮ್ಮಲ್ಲಿ ಇದೆ ಅಂತ ಪಂಚಾಯತ್ನವರು ಹೇಳಿದ್ರು. ಹೀಗಾಗಿ ಅದರ ದಾಖಲೆಯ ಪರಿಶೀಲನೆ ಕೂಡ ಆಗ್ತಾ ಇರುವಂತದ್ದು. ಜೊತೆಗೆ ಪಂಚಾಯತಿನಲ್ಲಿ ಇದ್ದಂತ ಒಂದಷ್ಟು ಡಾಕ್ಯುಮೆಂಟ್ಗಳು, ಅಂದ್ರೆ ಈ ಹಿಂದೆ ಅಧ್ಯಕ್ಷರಾಗಿದ್ದವರು ಜೊತೆಗೆ ಸದಸ್ಯರು
ಕಾರ್ಮಿಕರು ಮತ್ತು ಅಲ್ಲಿ ಕೆಲಸ Okay, ನಿರ್ವಹಿಸಿದಂತಹ ಸಿಬ್ಬಂದಿಗಳಾಗಿರೋದು, ಪಿಡಿಒ ಆಗಿರ್ಬೋದು, ಅವರ ದಾಖಲೆಗಳನ್ನು ಕೂಡ ಈಗಾಗಲೇ ಪಡೆದುಕೊಂಡಿರುವಂತದ್ದು, ಅದರ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ಅದರ ಜೊತೆಗೆ ಒಂದಷ್ಟು ವಿಚಾರಣೆಗಳು ಕೂಡ ಸಾಗ್ತಾ ಇರುವಂತದ್ದು. ಆ ಒಂದು ದೂರುದಾರ ವ್ಯಕ್ತಿ ಏನಿದ್ದಾನೆ ಆತ ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಆತನ ಜೊತೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್.